ಚುನಾವಣೆಯ ಮುಂದಿನ ಚುನಾವಣೆಗೆ ತಾವು ಟಿಕೆಟ್ ಆಕಾಂಕ್ಷಿದ್ದೀರಾ ಅಂತ ನೋಡಿ. ಈಗ ನಾನು ಪಕ್ಷದ ರಾಜ್ಯ ರಾಜಕಾರಣಿನಲ್ಲಿ ಇದ್ದೀನಿ, ಪಕ್ಷದಲ್ಲಿ ಇದ್ದೀನಿ. ನನಗೆ ಒಂದು ಕರ್ತವ್ಯಗಳು ಜವಾಬ್ದಾರಿ ಫಿಕ್ಸ್ ಮಾಡಿದ್ದಾರೆ. ಕಲಬುರಗಿನಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಹೊರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಬರ್ತದೆ, ಆಕಾಂಕ್ಷಿ ಇದೇನೋ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಅಂತಕ್ಕಂಥದ್ದು ಆ ಸಂದರ್ಭ ಬರ್ತದೆ. ಈ ಸಂದರ್ಭ ಅಲ್ಲ ಇದು. ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು SIR ಅಲ್ಲಿ ನಮ್ಮ ಮತದಾರರುಗಳು ಯಾರೇ ಮತದಾರರುಗಳು ಡಿಲೀಟ್ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ವಿದೇಶಿ ಪ್ರಜೆಗಳು ಇರಲಿ, ಮತ್ತೆ ಬೇರೆ ಕಡೆ ಎರಡು ಡೂಪ್ಲಿಕೇಶನ್ ಎಲ್ಲೋ ಇದ್ದವ್ರು ಬಂದು ಇಲ್ಲಿ ಮತದಾರ ಲಿಸ್ಟ್ ಅಲ್ಲಿ ಸೇರಿಸ್ತಕ್ಕಂಥ ಇವನ್ನ ತಡಿತಕ್ಕಂಥದ್ದು ಕೆಲಸ ನಾವು ಮಾಡಬೇಕಾಗ್ತದೆ. ಕಾನೂನುಬದ್ಧವಾಗಿ ಆ ತರ ಕಂಡು ಬಂದಾಗ ಸರ್ಕಾರದ ಅಧಿಕಾರಿಗಳು ಗಮನಕ್ಕೆ ತಂದು ಸರಿಪಡಿಸತಕ್ಕಂಥ ಕೆಲಸ ನಾವು ಮಾಡಬೇಕು. ಆ ಕೆಲಸದಲ್ಲಿ ಇದನ್ನ ಪಕ್ಷ ಸಂಘಟನೆ ವಿಚಾರ ಬಂದರೆ ಕಳೆದ ಬಾರಿ ಬಿಜೆಪಿ ಬೆಂಬಲಿಗೆ 68,000 ಮತಗಳು ಚಿತ್ತಾಪುರ ಮತಕ್ಷೇತ್ರದಿಂದ ಸಿಕ್ಕಿತ್ತು. ಆವಾಗ ನಿಜವಾಗಿಯೂ ಮುಖಂಡರ ಬೆಂಬಲ ಸಿಗ್ಲಿಲ್ಲ ಕಾರ್ಯಕರ್ತರಿಗೆ. ಒಂದು ಹೋಗು ಏನಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಹೈಕಮಾಂಡ್ ನಿಂದ ಕರೆಕ್ಟ್ ಆದ ಮಾಹಿತಿನೂ ಸಿಗಲ್ಲ ಮತ್ತು ಬೆಂಬಲನೂ ಸಿಗಲ್ಲ. ಅದು ಯಾವ ರೀತಿ ಅಲ್ಲ, ಈಗ ಅದನ್ನ ಸರಿಪಡಿಸತಕ್ಕಂಥ ಕೆಲಸಗಳು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ನಡ್ತಾ ಇದೆ ಆ ಗುಲ್ಬರ್ಗಾನಲ್ಲಿ. ಇಲ್ಲ 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 ಅದನ್ನ ಏನು ತಪ್ಪುಗಳು ಆಗಿರ್ತಾವ ಕಂಡಿಡ್ಕೊಂಡು ಸರಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಯಾವುದೇ ಒಂದು ವಿಚಾರಕ್ಕೆ ಪ್ರತಿಭಟನೆ ನಡೆದಾಗ ರಾಜ್ಯ ನಾಯಕರ ಬೆಂಬಲ ಸರಿಯಾದ ರೀತಿಯಿಂದ ಕಾರ್ಯಕರ್ತರಿಗೆ ಸಿಗಲ್ಲ. ಕಾರಣ ಅಂದ್ರೆ ಕಾರ್ಯಕರ್ತರಿಗೆ ಬೆಂಬಲ ಸಿಕ್ಕಿಲ್ಲ ಅಂತ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದ್ರ ಸಲುವಾಗಿನೇ ನನ್ನನ್ನ ಇಲ್ಲಿ ಪಕ್ಷದಲ್ಲಿ ಸಂಘಟನೆ ಮಾಡೋದಕ್ಕೋಸ್ಕರನೇ ಪಕ್ಷದ ಕಾರ್ಯಕರ್ತರ ಜೊತೆ ನಿಂತು ಕೆಲಸ ಮಾಡಿ ಸಂಘಟನೆ ಮಾಡಿ ಅಂತಕ್ಕಂಥ ಉದ್ದೇಶದಿಂದಾನೆ ಇಲ್ಲಿ ನನಗೆ ಹಾಕಿರೋದು. ಅದನ್ನ ನಾವು ಸಮರ್ಪಕ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆ ಮೇಲೆ ಬರಲ್ಲ, ಎಲ್ಲ ಸಮರ್ಪಕವಾಗಿ ಮಾಡ್ತೀವಿ. ನಾನು ಇದ್ದೆ. ಎಷ್ಟು ಮಂದಿ ಬಂದಿಲ್ಲ ಪ್ರತಿಭಟನೆ ಮಾಡಿದ್ರು? ಯಾವ್ದು ಇಲ್ಲಿ ನೋಡಿ, ಅದು ಪ್ರತಿಭಟನೆ ನಾನು ಅವತ್ತು ಇದ್ದೆ. ಒಂದೇ ಒಂದ್ ಸೆಕೆಂಡ್, ನಾನು ಇದ್ದೆ. ಅದು ರಾತ್ರಿನಲ್ಲಿ ನಮ್ಗೆ ಯಾರಿಗೂ ಮಾಹಿತಿ ಇರ್ಲಿಲ್ಲ, ಪಕ್ಷದವ್ರಿಗೂ ಮಾಹಿತಿ ಇರ್ಲಿಲ್ಲ. ಇದೆಲ್ಲ ಆಮೇಲೆ ಇವರು ಏನೋ ದಿಗ್ಬಂಧನ ಅಲ್ಲ ಅದು ಮಾಡಿದ್ದಾರೆ ಅಂತಾನೂ ನಮಗ್ ಮಾಹಿತಿ ಇಲ್ಲ. ನಾವು ಒಳಗಡೆ ಇದ್ವಿ. ಅದರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಬಂದು ಹೇಳೋವರೆಗೂ ನಮ್ಗೆ ಅದು ಮಾಹಿತಿ ಇರಲಿಲ್ಲ. ನಮ್ದು ಕಾರ್ಯಕ್ರಮ ಇತ್ತು ಇಲ್ಲಿ ಪಕ್ಷದ್ದು. ಆ ಪಕ್ಷದ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕಾಗಿತ್ತು. ಇಲ್ಲ ಕಾರಣಾಂತರದಿಂದ ಲೇಟ್ ಆಗಿತ್ತು. ನಾವು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ನಾವು ಅಲ್ಲಿದ್ವಿ. ಹಾಗಾಗಿ ಆ ಸಂದರ್ಭ ದಿಗ್ಬಂಧನ ಮಾಡಿದ್ದಾರೆ ಅವು ಇವೊಂದು ಮಾಹಿತಿ ನಮ್ಗೆ ಲೇಟ್ ಆಗಿ ಗೊತ್ತಾಯ್ತು. ಆಮೇಲೆ ನಮ್ಮ ಪಕ್ಷದವ್ರು ಎಲ್ಲರೂ ಕೂಡ ಬೆಂಗಳೂರು, ಚಿತ್ತಾಪುರದಲ್ಲಿ ಇರ್ಬೋದು, ಕಲಬುರಗಿಲಿ ಎಲ್ಲರೂ ಕೂಡ ಮಾತಾಡಿ ಅದು ಸಾಲ್ವ್ ಆಯ್ತದು. ಸಾಧ್ಯ ನಾನೇ ಇದ್ದೇನೆ, ಯಾವ ವಿಷಾದನೂ ಇಲ್ಲ, ಯಾವ್ದು ಇಲ್ಲ. ಇನ್ನೊಂದ್ ಸ್ವಲ್ಪ ಇದಾಗಿದೆ ಅದು ಬೇರೆ ಆಗ್ತಿತ್ತು. ಅದು ಬಿಡಿ, ಅದೇನಿಲ್ಲ. ಅದು ಚಿತ್ತಾಪುರ ಭೇಟಿ ಕೊಟ್ಟಿರಿ, ಏನ್ ಉದ್ದೇಶ ಏನಿಲ್ಲ ಸ್ವಲ್ಪ ಹೇಳಿ. ಇವತ್ತು ಈಗಾಗಲೇ ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಇವತ್ತು ದಂಡೋತಿ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ. ಆ ಕಾರಣಕ್ಕಾಗಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ಅವರೆಲ್ಲ ಮನೆಗೆ ಹೋಗಿದ್ದಾರೆ. ಇನ್ನೂ ಅವರು ಉತ್ತಮ ಸ್ಥಿತಿಗೆ ಆರೋಗ್ಯಕರವಾಗಿ ಬಂದಿಲ್ಲ. ಇನ್ನು ಈ ಎಲ್ಲ ಕಾರಣಗಳು ಇವೆಲ್ಲ ಆದ್ರೂ ಕೂಡ ಈ ತಾಲೂಕಿನ ಶಾಸಕರಾಗಿರ್ಲಿ ಅಥವಾ ಈ ರಾಜ್ಯದ ಗೃಹ ಮಂತ್ರಿ ಆಗ್ಲಿ ಇಲ್ಲಿ ಬಂದು ಈ ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸಗಳು ಕೂಡ ಅವ್ರು ಯಾವುದೇ ಮಾಡಿಲ್ಲ. ಮತ್ತೆ ಕಲಬುರಗಿಗೆ ಅವ್ರು ಬಂದೋದ್ರು ಕೂಡ ಗೃಹ ಸಚಿವರಾಗಿ ಈ ತಾಲೂಕು ಕೂಡ ಒಂದು ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಭೇಟಿ ಸಹಿತ ಆಗಿಲ್ಲ. ಅವರ ದಿನನಿತ್ಯ ಏನು ನಡೀತಾ ಇದಾರೆ ಅಂದ್ರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ನಮಗಂತೂ ಆ ಫೀಲ್ ಆಗ್ತಾ ಇಲ್ಲ. ಯಾಕೆಂದ್ರೆ ದಿನ ಬೆಳಗ್ಗೆ ಆದ್ರೆ ಒಂದೇ ಸಬ್ಜೆಕ್ಟ್ ಅವರು, ಯಾವುದು RSS ರಿಜಿಸ್ಟ್ರೇಷನ್ ಮಾಡಿಲ್ಲ, RSS ಪಥಸಂಚಲನ ಮಾಡಿಲ್ಲ, RSS ಮತ್ತೊಂದು ಮಾಡಿಲ್ಲ. ಈ ತರ ಇದು ಒಂದು ವೇಳೆ RSS ಇವರಿಗೆ ರಾಷ್ಟ್ರದ್ರೋಹಿ ಸಂಘಟನೆ ಅಂತ ಕಂಡು ಬಂದಿದ್ರೆ ಇವರು ಗೃಹ ಸಚಿವರಾಗಿ ಯಾಕೆ ಕಾನೂನು ಕ್ರಮ ತಗೊಳ್ಳಿಲ್ಲ? ಅಥವಾ ರಿಜಿಸ್ಟ್ರೇಷನ್ ಬಗ್ಗೆ ಅವ್ರಿಗೆ ತಕರಾರು ಇದ್ರೆ ಕಾನೂನು ಚೌಕಟ್ಟಲ್ಲಿ ಅದು ಮ್ಯಾಂಡೇಟರಿ ಇದ್ದಿದ್ರೆ ಇವ್ರು ಮಾಡಿಲ್ಲ ಅಂತ ಹೇಳಿ ಯಾಕೆ ಅದ್ರ ಬಗ್ಗೆನೂ ಕ್ರಮ ತಗೊಳ್ಳಿಲ್ಲ? ಕನಿಷ್ಠ ಕೋರ್ಟ್ಗಾರು ಹೋಗ್ಬೋದಾಗಿತ್ತು. ಅದನ್ನು ಸಹಿತ ಇವ್ರು ಮಾಡಿಲ್ಲ. ಸುಮ್ಮನೆ ದಿನನಿತ್ಯ ಪ್ರಚಾರಕ್ಕೋಸ್ಕರ ಇದನ್ನ ಒಂದು ಇಶ್ಯೂ ಮಾಡ್ಕೊಂಡು ಕುಳಿತಿದ್ದಾರೆ. ಮಾತೆತ್ತರೆ ನಾನು ಅಂಬೇಡ್ಕರ್ ಬುದ್ಧ, ಅಂಬೇಡ್ಕರ್ ಬ್ಲಡ್ ಇವೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಇದೇ ಸರ್ಕಾರದಲ್ಲಿ ಇವರು ಮೂಗಿನ ನೇರದಲ್ಲೇ ನಡೆದಿರುವಂತಹ ಅವ್ಯವಹಾರಗಳು 53,000 ಕೋಟಿ SCP TSP ಹಣನ ವರ್ಗಾಯಿಸಿದ್ರು ಬೇರೆ ಕಾರಣಕ್ಕೋಸ್ಕರ. ಅವತ್ತು ಎಲ್ಲೋಗಿತ್ತು ಇವ್ರು ಅಂಬೇಡ್ಕರ್ ಬ್ಲಡ್? ಯಾವತ್ತಾರು ಕೇಳಿದಾರೆ ಅದ್ರ ಬಗ್ಗೆ? ಒಂದಾರು ಮಾತಾಡಿದಾರೆ ಅವರು? ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸುಮ್ಮನೆ ತೋರಿಕೆಗೆ ಅಥವಾ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಇವೆಲ್ಲ ಹೇಳ್ತಾ ಹೋಗ್ತಾರೆ. ಅದರಿಂದ ಅದು ಯಾವ ಕನ್ಸರ್ನು ಇವರಲ್ಲಿ ಇಲ್ಲ. ಇವತ್ತು ಹಾಸ್ಟೆಲ್ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲ ಇದೇ ವರ್ಗದಲ್ಲಿ ಇರ್ತಾರೆ ಬಹುತೇಕ. ಬಂದು ನೋಡ್ಬೋದಾಗಿತ್ತಲ್ಲ ಅವರು. ಆದ್ರೆ ಯಾವುದೂ ಕೂಡ ಇವರು ಮಾಡಿಲ್ಲ. ತಾಲೂಕಿನಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿರೋದು ಇದುವರೆಗೂ ಕಂಡು ಬಂದಿಲ್ಲ. ಬಹಳ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲ. ಈ ನೋಡಿ, ಅವರು
ಬಹಳ ಪ್ರಬಲ ಖಾತೆ ಹೊಂದಿದ್ರು. RDPR ಮಿನಿಸ್ಟರ್ ಅಂತಂದ್ರೆ ಈ ಭಾಗದ ಗ್ರಾಮೀಣ ಪ್ರದೇಶ ಸುಮಾರು ಈ ಜಿಲ್ಲೆನಲ್ಲಿ ಒಂದು ಆವರೇಜ್ 250 ಹಳ್ಳಿ ಹಿಡ್ಕೊಂಡ್ರು ಕೂಡ ಸಾವಿರಾರು ಹಳ್ಳಿಗಳನ್ನ ಅವರು ಕವರ್ ಮಾಡ್ಬೋದಾಗಿತ್ತು ಎಲ್ಲ ಅಭಿವೃದ್ಧಿ ದೃಷ್ಟಿಯಿಂದ. ಕನಿಷ್ಠ ಕುಡಿಯೋ ನೀರು ವ್ಯವಸ್ಥೆ ಸಹಿತ ಇಲ್ಲ. ಈ ಗುಲ್ಬರ್ಗ ಸಿಟಿನಲ್ಲೂ ಕೂಡ, ಗುಲ್ಬರ್ಗ ಸಿಟಿನಲ್ಲಿ ಸುತ್ತಮುತ್ತ 5 ವಾಟರ್ ಬಾಡಿಗಳಿದಾವೆ. ಯಾವ್ದು ಬೆಣ್ಣೆತೊರ, ಗಂಡೋರಿ ನಾಲ, ಅಮರ್ಜಾ ಎಲ್ಲ 50 ಕಿಲೋಮೀಟರ್ ದೂರದಲ್ಲಿ ಇದಾವೆ. ಭೀಮಾರಿ ಬಾರಿ ಇದಾವೆ. ಆದ್ರೂ ಕೂಡ ಇವತ್ತು ಸಮರ್ಪಕವಾಗಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸಹಿತ ಅಲ್ಲಿಲ್ಲ, ಮಾಡಿಲ್ಲ ಅದು. ಮತ್ತೆ ಏನು ಇವ್ರದ್ದು ಅಭಿವೃದ್ಧಿ 50 ವರ್ಷದಿಂದ ಮಾಡಿರ್ತಕ್ಕಂಥದ್ದು? ಕೆಲವೊಂದು ರಸ್ತೆಗಳು ಆಗಿದ್ದಾವೆ, ರಾಷ್ಟ್ರೀಯ ಯೋಜನೆಗಳು ಅವೆಲ್ಲ. ಅದ್ರಲ್ಲಿ ಇವ್ರು ಇರ್ಲಿ ಮತ್ತೊಬ್ರು ಇರ್ಲಿ ವಾದೇ ಆಗ್ತಾವ. ಅದನ್ನು ಬಿಟ್ರೆ ಅಂತ ಗುರುತರವಾದಂತ ಒಂದು ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲ, ಆಗಿಲ್ಲ. ಇಲ್ಲೆಲ್ಲ ನೋಡಿ, ಯಾವುದೇ ಒಂದು ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕಾದ್ರೆ ಜನಕ್ಕೆ ಉದ್ಯೋಗ ಕೊಡಬೇಕು. ಈ ಭಾಗದ ಸಾಕಷ್ಟು ಜನ ಯುವಕರು ಮತ್ತೆ ವಯಸ್ಕರು ಕೂಡ ಬೇರೆ ಬೇರೆ ಭಾಗಕ್ಕೆಲ್ಲ ಹೋಗ್ತಾ ಇದಾರೆ, ವಲಸೆ ಹೋಗ್ತಾ ಇದಾರೆ ದುಡಿಯೋದಕ್ಕೋಸ್ಕರ. ಆದ್ರೆ ಅವ್ರಿಗೆ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕನಿಷ್ಠ ಕೆಲಸಗಳು ಸಹಿತ ಇವ್ರು ಮಾಡಿಲ್ಲ. ಇವರು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಇಂಡಸ್ಟ್ರಿಯಲೈಸೇಷನ್ ಮಾಡ್ತಕ್ಕಂಥದಕ್ಕೆ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ಕಮ್ಯುನಿಕೇಶನ್, ಒಂದು ನೀರು, ಇನ್ನೊಂದು ವಿದ್ಯುತ್. ಆ 3 ಈ ಭಾಗದಲ್ಲಿ ಇದಾವೆ, ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಇಂಡಸ್ಟ್ರಿಯಲೈಸೇಷನ್ ಯಾಕೆ ಆಗ್ಲಿಲ್ಲ? ಮತ್ತೆ ಅದರಿಂದ ಉದ್ಯೋಗಗಳು ಯಾಕೆ ಸೃಷ್ಟಿಯಾಗಿಲ್ಲ? ಈ ಭಾಗದ ಜನಗಳು ವಲಸೆ ಯಾಕೆ ಹೋಗ್ತಾ ಇದಾರೆ? ಇದೆಲ್ಲ ಕೂಡ ಅವರು ನೋಡೋದು ಬಿಟ್ಟು ದಿನನಿತ್ಯ ಅವರು ಬೇರೆ ಕೆಲಸಕ್ಕೆ, ಬೇರೆ ವಿಚಾರಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಇವತ್ತು ನಾವು SIR ಮಾಡ್ತಾ ಇದ್ವಿ. SIRಗೂ ವಿರೋಧ. ಅಲ್ಪಸಂಖ್ಯಾತರನ್ನ ತೆಗೆದಾಕ್ಬಿಡ್ಬೇಕು ಅಂತ ಏನೋ ಕಾನೂನಲ್ಲಿ ಇದೆಯಾ ಅದರಲ್ಲಿ? ಅಥವಾ ದಲಿತರನ್ನ ಡಿಲೀಟ್ ಮಾಡಿ ಅಂತ ಯಾರಿಗಾರ ಹೇಳಿದಾರಾ? ಯಾರು ವಲಸೆ ಹೋಗಿರ್ತಾರೋ, ಯಾರು ಸತ್ತಿರ್ತಾರೋ, ಯಾರು ವಿದೇಶಗಳಿಂದ ಬಂದಿರ್ತಾರೋ, ವಿದೇಶಿ ಪ್ರಜೆ ಇರ್ತಾರೋ, ಇಂಥವ್ರು ತೆಗೀರಿ ಅಂತಕ್ಕಂಥದ್ದು SIR. ಆದ್ರೂ SIR ಮಾಡ್ತಾರೆ ಅಂದ್ರೆ ಇದು ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ. ಸುಮ್ಮನೆ ಅದು ಪ್ಲೀಸ್ಮೆಂಟ್ ಅಂದ್ರೆ ಈ ಓಲೈಕೆ ರಾಜಕಾರಣ ಮಾಡೋಕ್ಕೋಸ್ಕರ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ತಕ್ಕಂಥದ್ದು ಇದು. ಆದ್ರೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ಜನಗಳು ತಮ್ಮ ಹಕ್ಕನ್ನ ಬಿಟ್ಕೊಡ್ಬಾರ್ದು, ಯಾವುದೇ ಸಮುದಾಯದವರಿರಲಿ. ಅದಕ್ಕೆ ಏನ್ ದಾಖಲೆ ಕೇಳಿದ್ದಾರೆ ಅದನ್ನು ಕೊಡಬೇಕು. ಇಲ್ಲ ಅಂದ್ರೂ ಕೂಡ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮರ್ಪಕವಾದ ದಾಖಲೆ ಹೊಂದಿ ತಮ್ಮ ಹೆಸರು ಸೇರಿಸ್ತಕ್ಕಂಥ ಜವಾಬ್ದಾರಿಯಿಂದ ಅವರು ಕೂಡ ಮಾಡ್ಬೇಕಾಗ್ತದೆ. ಈ ಅವಕಾಶಗಳು ಯಾರೂ ಕಳ್ಕೊಬಾರ್ದು. ಅದೇ ರೀತಿ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನು ಅಂದ್ರೆ, ಸರ್ಕಾರ ಬರ್ತವೆ ಹೋಗ್ತಿರ್ತವೆ, ಯಾರ್ಯಾರು ನಾಯಕರು ಬರ್ತಾರೆ, ಇರ್ತಾರೋ ಹೋಗ್ತಾರೋ, ನೀವು ನಿರಂತರವಾಗಿರ್ತೀರಿ. ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಇದು ಯಾವುದೇ ದೇವಸ್ಥಾನಗಳಲ್ಲೋ ಮಸೀದಿಗಳಲ್ಲೋ ಮತ್ತೊಂದ್ ಕಡೆ ಕುಳಿತು ಇದನ್ನ SIR ಮಾಡಿದೀವಿ ಅಂತ ಹೇಳಿದ್ರೆ ತಾವು ತೊಂದರೆ ಸಿಗಾಕೊಳ್ತೀರಿ, ಹೇಳಿದವ್ರು ಯಾರೂ ಬರುವುದಿಲ್ಲ. ಅವರು ನೀವು ನಿಮ್ಮ ಕರ್ತವ್ಯನ ಜವಾಬ್ದಾರಿಯುತವಾಗಿ ಕಾನೂನುಬದ್ಧವಾಗಿ ನಿರ್ವಹಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಅವ್ರನ್ನ ಕೇಳ್ಕೊಡ್ತಾರೆ. ಸರ್, ಗುಲ್ಬರ್ಗದಲ್ಲಿ ಮುಖ್ಯಮಂತ್ರಿಗಳು ಬಂದರು, ಉಪಮುಖ್ಯಮಂತ್ರಿಗಳು ಬಂದರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬಂದರು. ಇವತ್ತು ನಾವು ನೇರವಾಗಿ ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹಾಗೂ ನಮ್ಮ ಹೋಮ್ ಮಿನಿಸ್ಟ್ರಿ ಒಂದು ನೇರ ತಮ್ಮ ಮುಖಾಂತರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ತಾವು ಏನಾದರೂ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತಮ್ಮದೇ ಆಡಳಿತ, ತಮ್ಮದೇ ಒಂದು ಮೇಯರ್, ತಮ್ಮದೇ ಒಂದು ಡೆಪ್ಟಿ ಮೇಯರ್, ತಮ್ಮದೇ ಒಂದು ಕಮಿಟಿ, ತಮ್ಮದೇ ಒಂದು ಎಲ್ಲ ಇದ್ರೂ ಕೂಡ ಗುಲ್ಬರ್ಗಾದಲ್ಲಿ ಅಪೋಸಿಷನ್ ಅಲ್ಲ, ರೂಲಿಂಗ್ ಅಲ್ಲ, ಪಕ್ಷ ಮಾತ್ರ ಎಲೆಕ್ಷನ್ ಅಲ್ಲಿ ಬರುತ್ತೆ. ಅಭಿವೃದ್ಧಿ ಅಂದ್ರೆ ಎಲ್ಲರೂ ಕಲ್ತಿ ಮಾಡಬೇಕು. ಆ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಗುಲ್ಬರ್ಗಾದ ಇಶ್ಯೂ, ನಮ್ಮ ಗುಲ್ಬರ್ಗ ಮೇಯರ್ ಅವರಲ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗಳಲ್ಲಿ, ನಮ್ಮ ಕಮಿಷನರ್ ಅವರಲ್ಲಿ ಯಾವುದೇ ರೀತಿಯಾದಂಥ ಒಂದೂ ಈ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಒಂದೂ ಮನವಿ ಪತ್ರ ಅವರು ಸಲ್ಲಿಸಿಲ್ಲ. ಅವರು ಸಲ್ಲಿಸಿದೇನು ಬರೀ ಅವ್ರ ಫೋಟೋ, ಅವ್ರ ಕಟೌಟು ಮತ್ತು ಬಂದಿರುವ ಎಲ್ಲ ರಾಜ್ಯ ನಾಯಕರಿಗೆ ಖುಷಿ ಪಡಿಸೋ ಸಲಕ್ಕೆ ಅದು ಮಾಡಿದ್ದಾರೆ. ರಾಜ್ಯದ ಬಗ್ಗೆ ಗುಲ್ಬರ್ಗ ಬಗ್ಗೆ ಅಲ್ಲಿ, ಚಿತ್ತಾಪುರ ಬಗ್ಗೆ ಬಿ ಅಲ್ಲಿ, ಎಲ್ಲಿ ಬಿ ಅಲ್ಲಿ ಅವ್ರು ಇಂಟ್ರೆಸ್ಟೆಡ್ ಇಲ್ಲ. ಅವ್ರಿಗೆ ರಾಜ್ಯದಾಗ ಮಂದಿಗೆ ಏನ್ ಬೇಕಾಗ್ಯದ, ಬೆಳಗ್ಗೆ ಎದ್ದ ತಕ್ಷಣ RSS ಬೈದ್ರೆ ಅವ್ರು ಹೀರೋ ಆಗ್ತಾರೆ. RSS ಬಿಟ್ಟು ಏನೂ ಮಾತಾಡ್ತಾನೆ ಇಲ್ಲ ಇವತ್ತು.